ಹಲೋ ನಮಸ್ಕಾರ ಸ್ನೇಹಿತರ. ಇಹಲೋಕ ತ್ಯಜಿಸಿದ ರವೀಂದ್ರ ಭಟ್ಕಳ್ ಸ್ಮಶಾನದಲ್ಲಿ ದೊಡ್ಡ ಕುರುಕ್ಷೇತ್ರನೇ ನಡೆದು ಹೋಯಿತು. ಹಾಗಿದ್ರೆ ರವೀಂದ್ರ ಭಟ್ಕಳ್ ಸಾಯಿಸಿದ್ದು ಯಾರು ಅನ್ನೋ ವಿಷಯ ಕೂಡ ರಿವೀಲ್ ಆಯ್ತಾ? ಏನಾಯಿತು, ಏನು ಕಥೆ, ಇದು ಎಲ್ಲವನ್ನ ಕೂಡ ತಿಳ್ಕೋಬೇಕು ಅಂದರೆ ಈಗಲೇ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಒಂದು ವಿಡಿಯೋವನ್ನು ಪೂರ್ತಿಯಾಗಿ ನೋಡೋದನ್ನು ಯಾವುದೇ ಕಾರಣಕ್ಕೂ ಕೂಡ ಮರಿಬೇಡಿ. ಇಲ್ಲಿ ಭಾರ್ಗವಿ ತನ್ನ ತಂದೆ ಜೊತೆ ಖುಷಿಯಿಂದ ಮಾತಾಡ್ಕೊಂಡು ಬರಬೇಕಾದ್ರೆ ಹಿಂದೆಯಿಂದ ಒಂದು ಕಾರ್ ಬಂದು ರವೀಂದ್ರ ಭಟ್ಕಳ್ ಅವರಿಗೆ ಗೊತ್ತುಬಿಡ್ತು. ಈ ಒಂದು ಅಪಘಾತದಲ್ಲಿ ರವೀಂದ್ರ ಭಟ್ಕಳ್ ಅವರು ಸಾವನ್ನಪ್ಪಿದ್ರು. ಇದನ್ನು ನೋಡಿದಂಥ ಭಾರ್ಗವಿ ಶಾಕ್ ಆಗ್ತಾಳೆ. ಡಾಕ್ಟರ್ ಆ್ಯಂಬುಲೆನ್ಸ್ನಲ್ಲಿ ಬಂದು ರವೀಂದ್ರ ಭಟ್ಕಳ್ ಅವರನ್ನು ಬದುಕಿಸೋ ಪ್ರಯತ್ನಕ್ಕೆ ಮುಂದಾಗ್ತಾರೆ. ಬಟ್ ಅದು ಫಲಿಸುವುದಿಲ್ಲ. ಕೊನೆಗೂ ಇಲ್ಲಿ ಭಾರ್ಗವಿ ತನ್ನ ತಂದೆಯನ್ನು ಕಳೆದುಕೊಂಡು ಬಿಡ್ತಾಳೆ. ಈ ಕಡೆ ಅನ್ನಪೂರ್ಣವರು ಹೇಳಿದ್ರು ಅನ್ನೋ ಕಾರಣಕ್ಕೆ ಛತ್ರಿ ತಗೊಂಡು ಬಂದಿರತಕ್ಕಂಥ ಅರ್ಜುನ ಇಲ್ಲಿ ಭಾರ್ಗವಿ ಇದ್ದಂಥ ಜಾಗಕ್ಕೆ ಬರ್ತಾರೆ. ಇಲ್ಲಿ ಭಾರ್ಗವಿ ಆಲ್ರೆಡಿ ತನ್ನ ತಂದೆಯ ಮುಂದೆ ಗೋಳಾಡ್ತಿರ್ತಾರೆ. ಅದನ್ನು ನೋಡಿದ್ದೆ ಅರ್ಜುನ್ ಕೂಡ ಆತಂಕ ಪಡ್ಕೋತಾರೆ. ಏನಾಯಿತು ಭಾರ್ಗವಿ ಅಂತ ಹೇಳಿ ಅವರು ಕೂಡ ಕಣ್ಣೀರು ಹಾಕ್ತಿದ್ದಾರೆ. ಮಾವನನ್ನು ಎಚ್ಚರಿಸೋ ಪ್ರಯತ್ನವನ್ನು ಮಾಡ್ತಿದ್ದಾರೆ. ಇತ್ತ ಕಡೆ ತನ್ನ ಗಂಡ ಇನ್ನೂ ಬರಲಿಲ್ವಲ್ಲ, ಬೇಗ ಬರ್ತೀನಿ ಅಂತ ಹೇಳಿದ್ರು ಅಂತ ಹೇಳಿ ರವೀಂದ್ರ ಭಟ್ಕಳ್ ಕೊಟ್ಟಂತಹ ಸೀರೆಯನ್ನು ಉಟ್ಟು ತನ್ನ ಗಂಡನಿಗೋಸ್ಕರ ಅನ್ನಪೂರ್ಣ ವೇಟ್ ಮಾಡ್ತಿದ್ದಾರೆ. ಅದೇ ಒಂದು ಸಮಯಕ್ಕೆ ಸೌಂಡ್ ಕೇಳುತ್ತೆ. ಹಾಗಾಗಿ ಭಾರ್ಗವಿ ರವೀಂದ್ರ ಭಟ್ಕಳ್ ಅವ್ರ ಜೊತೆ ಬಂದ್ರು ಅನ್ಕೊಂಡು ಡೋರ್ ಓಪನ್ ಮಾಡ್ತಾರೆ ಅನ್ನಪೂರ್ಣ ಅವರು. ಈ ಕಡೆ ಏನು ಭಾರ್ಗವಿ, ಎಲ್ಲಿ ನಿಮ್ಮ ತಂದೆ? ಹೌದು, ಏನು ಮಳೆಯಲ್ಲಿ ನೆನ್ಕೊಂಡು ಬಂದ್ರ? ಅರ್ಜುನ್ ಹತ್ರ ಛತ್ರಿ ಕೊಟ್ಟು ಕಳ್ಸಿದ್ದೆ ಅಲ್ವಾ ನಾನು, ಯಾಕೆ ಮಳೆಯಲ್ಲಿ ನೆನ್ಕೊಂಡು ಬಂದ್ರಿ ಅಂತದ್ದಾಗಿ ಅರ್ಜುನ್ ಕೂಡ ಬರ್ತಾರೆ. ಏನಿದು, ನೀವಿಬ್ರು ಕೂಡ ಎಲ್ಲ ಹೋಗಿದ್ರಿ? ದೇವಸ್ಥಾನಕ್ಕೆ ಏನಾದರೂ ಹೋಗಿದ್ರಾ? ಹೌದು, ಅವರೆಲ್ಲಿ ಆಲ್ರೆಡಿ ಬರ್ತೀನಿ ಅಂದು ಇಷ್ಟು ತಡವಾಗಿ ಬಂದಿದ್ದಾರಲ್ಲ, ಎಲ್ಲಿ? ಹೌದು, ಮನೆ ತುಂಬ ಯಾಕೆ, ಮನೆ ಮುಂದೆ ಇಷ್ಟು ಜನಗಳು ಸೇರ್ಕೊಂಡಿದ್ದಾರೆ ಅಂತ ಅನ್ನಪೂರ್ಣವರು ಹೇಳ್ತಾರೆ. ಅದೇ ಸಮಯಕ್ಕೆ ಆಂಬ್ಯುಲೆನ್ಸ್ನಿಂದ ರವೀಂದ್ರ ಭಟ್ಕಳ್ ಅವರ ದೇಹವನ್ನು ಕೆಳಗಡೆ ಇಳಿಸಲಾಗತ್ತೆ. ರವೀಂದ್ರ ಭಟ್ಕಳ್ ಅವರ ದೇಹವನ್ನು ನೋಡಿದಂಥ ಅನ್ನಪೂರ್ಣವರು ಕೈಯಲ್ಲಿದ್ದಂಥ ಆರತಿ ತಟ್ಟಿಯನ್ನು ಹಾಗೆ ಕೆಳಗಡೆ ಚೆಲ್ಲಿ ಬಿಡ್ತಾರೆ. ಈ ಕಡೆ ಓಡಿ ಹೋಗ್ತಾರೆ. ಏನಾಯ್ತು ನನ್ನ ಗಂಡಂಗೆ ಅಂತ ಎದ್ದೇಳ್ರಿ, ಏನಿದು ಮಲ್ಕೊಂಡಿದ್ರ? ಕೋರ್ಟಿಂದ ಬರ್ತೀನಿ, ಗೆದ್ದೆ ಬರ್ತೀನಿ ಅಂತ ಹೇಳಿದ್ರಿ. ನಿಮ್ಮ ಫೇವ್ರೆಟ್ ಸೀರೆ ಉಟ್ಕೊಂಡು ಕಾಯ್ತಾ ಇದ್ದೀನಿ, ನೀವು ಕೊಟ್ಟಿರೋ ಸೀರೆ ಉಟ್ಟು. ನಾಳೆ ನಿಮ್ಮ ಷಷ್ಠಿ ಪೂರ್ತಿ ಕಣ್ರಿ, ನಾಳೆ ನಮ್ಮ ಮದುವೆ ಇದೆ, ಎದ್ದೇಳಿ, ನೀವು ಯಾಕೆ ಈ ರೀತಿ ಮಲ್ಕೊಂಡಿದ್ರ? ಎದ್ದೇಳ್ರಿ ಅಂತ ಹೇಳಿ ಅನ್ನಪೂರ್ಣವರು ಕಣ್ಣೀರು ಹಾಕ್ತಿದ್ದಾರೆ. ಈ ಕಡೆ ಅರ್ಜುನ್ ಮತ್ತೆ ಭಾರ್ಗವಿಗೆ ಏನು ಮಾತಾಡಬೇಕು ಅಂತ ಗೊತ್ತಾಗ್ತಿಲ್ಲ. ತದನಂತರ ಏನಾಯ್ತೆ ಭಾರ್ಗವಿ, ನಿಮ್ಮ ಅಪ್ಪಂಗೆ ಯಾಕೆ ನಿಮ್ಮ ಅಪ್ಪ ಎದ್ದೇಳ್ತಿಲ್ಲ? ಎದ್ದೇಳ್ರಿ, ಐ ಲವ್ ಯು ಟೂ ಕಣ್ರಿ, ಎದ್ದೇಳ್ರಿ, ದಯವಿಟ್ಟು ಎದ್ದೇಳ್ರಿ. ಏನ್ರಿ ಇದು, ಯಾಕ್ರಿ ಈ ರೀತಿ ಮಲ್ಕೊಂಡಿದ್ರ ಅಂತ ಅನ್ನಪೂರ್ಣವರು ಗೋಳಾಡ್ತಿದ್ದಾರೆ. ಇತ್ತ ಕಡೆ ಭಾರ್ಗವಿ ಬಂದಿದೆ. ಅಮ್ಮ ದಯವಿಟ್ಟು ಅಪ್ಪನ ಎದ್ದೇಳ್ಸಕ್ಕೆ ಹೋಗ್ಬೇಡ ಅಮ್ಮ, ಅಪ್ಪ ಎದ್ದೇಳೋದಿಲ್ಲ ಅಂತ ಹೇಳಿದ ತಕ್ಷಣ ಏನು ಮಾತಾಡ್ತಿದ್ಯಾ ಭಾರ್ಗವಿ ನೀನು? ನಿಮ್ಮಪ್ಪ ಯಾಕೆ ಎದ್ದೇಳೋದಿಲ್ಲ? ನಿಮ್ಮ ಅಪ್ಪಂಗೆ ಏನಾಯಿತು ಹೇಳ? ನಿಮ್ಮ ಅಪ್ಪನ ಕೋರ್ಟಿಂದ ಕರ್ಕೊಂಡು ಬರ್ತೀನಿ ಅಂತ ತಾನೇ ಹೇಳಿದೆ, ಈ ರೀತಿ ನಾ ಕರ್ಕೊಂಡು ಬರೋದು? ಯಾಕೆ ಈ ರೀತಿ ಮಾಡಿದೆ, ಯಾಕೆ ಈ ರೀತಿ ಕರ್ಕೊಂಡು ಬಂದೆ, ಏನಾಯ್ತೆ ನಿಮ್ಮ ಅಪ್ಪಂಗೆ ಅಂತ ಹೇಳಿ ಅನ್ನಪೂರ್ಣವರು ಗೋಳಾಡಬೇಕಿದ್ರೆ ಬರಬೇಕಾದ್ರೆ ಆಕ್ಸಿಡೆಂಟ್ ಆಗಿಬಿಡ್ತಮ್ಮ, ಅಪ್ಪ ನಮ್ಮನ್ನು ಬಿಟ್ಟು ಹೋಗ್ಬಿಟ್ರಮ್ಮ ಅಂತ ಹೇಳಿ ಭಾರ್ಗವಿ ಕಣ್ಣೀರು ಹಾಕ್ತಿದ್ದಾಳೆ. ಏನೇ ಹೇಳ್ತಿದ್ಯಾ ನೀನು? ಹೇಗೆ ಆಕ್ಸಿಡೆಂಟ್ ಆಗೋದಕ್ಕೆ ಸಾಧ್ಯ? ಏನು ಮಾತಾಡ್ತಿದ್ಯಾ ನೀನು? ಇಲ್ಲ, ನನ್ನ ಗಂಡ ಈ ರೀತಿ ಹೋಗೋದಕ್ಕೆ ಸಾಧ್ಯನೇ ಇಲ್ಲ. ಎದ್ದೇಳ್ರಿ, ನನ್ನ ಗಂಡ ಎದ್ದೇಳ್ತಾರೆ. ಅರ್ಜುನ್ ಬಾಪ, ನೀನು ಈ ಮನೆ ಮಗನಾಗಿದ್ದ, ನಿಮ್ಮ ಮಾವ ನಿನ್ನ ಮಗ ಅಂತಾನೆ ಅಂದ್ಕೊಂಡಿದ್ರು, ನೀನು ಕೂಡ ಮಗನಾಗೇ ಇದ್ದೆ ಅಲ್ವಾ? ಬಾ, ನೀನು ಹೇಳಿದ್ರೆ ಖಂಡಿತ ನಿಮ್ಮ ಮಾವ ಎದ್ದೇಳ್ತಾರೆ. ಬಾ ಅರ್ಜುನ್, ಹೇಳು ಅರ್ಜುನ್ ಅಂತ ಹೇಳ್ತಿದ್ದಾರೆ. ಬಟ್ ನಿಜಕ್ಕೂ ಇಲ್ಲಿ ಯಾರೊಬ್ರು ಏನು ಮಾತಾಡ್ತಿರೋ ಪರಿಸ್ಥಿತಿಯಲ್ಲಿದ್ದಾರೆ. ಅನ್ನಪೂರ್ಣವರು ತನ್ನ ಗಂಡನ ಗದ್ದನ ಹಿಡಿದದ್ದೇ ಎದ್ದೇಳ್ಸೋಕ್ಕೆ ಟ್ರೈ ಮಾಡ್ತಿದ್ದಾರೆ. ಈ ಕಡೆ ಭಾರ್ಗವಿ ಮತ್ತು ಅರ್ಜುನ ಇಬ್ಬರು ಕೂಡ ಅನ್ನಪೂರ್ಣವ್ರನ್ನ ಸಮಾಧಾನ ಮಾಡಲಿಕ್ಕೆ ಟ್ರೈ ಮಾಡ್ತಿದ್ದಾರೆ. ಬಟ್ ಎಷ್ಟೇ ಸಮಾಧಾನ ಮಾಡಿದ್ರು ಸಮಾಧಾನ ಆಗ್ತಿಲ್ಲ ಅನ್ನಪೂರ್ಣವರು. ಬೆಳಿಗ್ಗೆ ಆಗ್ತಿದ್ದಾಗೆ ಆ ಕಡೆ ಶಕ್ತಿ ಪ್ರಸಾದ್ ಮೀಡಿಯಾ ಮುಂದೆ ಮಾತಾಡ್ತಿದ್ದಾರೆ. ರವೀಂದ್ರ ಭಟ್ಕಳ್ ನಿಜಕ್ಕೂ ಒಂದು ಒಳ್ಳೆ ಮೇಧಾವಿ ಅಂತ ಲಾಯರ್ನ ಕಳ್ಕೊಂಡಿರೋದು ನಿಜವಾಗ್ಲೂ ನಾವು ಒಂದು ದೊಡ್ಡ ಒಂದು ಅಮೂಲ್ಯ ವಸ್ತುವನ್ನೇ ಕಳ್ಕೊಂಡಾಗ ಆಗ್ಬಿಟ್ಟಿದೆ ಅಂತ ಹೇಳ್ತಿದ್ದಾರೆ. ಜೊತೆಗೆ ನಿನ್ನೆ ತಾನೇ ಒಂದಷ್ಟು ಮಕ್ಕಳ ಜೀವವನ್ನು ಕಾಪಾಡಿದ್ರು, ಆದರೆ ಇವತ್ತು ಅವರೇ ಇಲ್ಲ ಅನ್ನೋದನ್ನು ನೆನೆಸ್ಕೊಂಡ್ರೆ ತುಂಬಾ ಕಷ್ಟ ಆಗ್ತದೆ ಅಂತ ಹೇಳಿ ಶಕ್ತಿ ಪ್ರಸಾದ್ ಅವರು ಹೇಳಿದಾಗ ನಿಮಗೂ ಮತ್ತು ಅವ್ರಿಗೂ ಆಗ್ತಾನೆ ಇರಲಿಲ್ಲ ಅಲ್ವಾ ಅಂತ ಮೀಡಿಯಾದವರು ಪ್ರಶ್ನೆ ಮಾಡ್ತಾರೆ. ಏನು ಮಾತಾಡ್ತಿದ್ರಾ ನೀವು? ಹಾಗಿದ್ರೆ ನೀವು ಹೇಳೋ ಅರ್ಥ ನಾನೇ ಆಕ್ಸಿಡೆಂಟ್ ಮಾಡಿ ಗುದ್ದಿಸ್ಬಿಟ್ಟಿದ್ದೀನಿ ಅಂತನ? ಈಗ ತಾನೇ ನಾನು ಕಮಿಷನರ್ಗೆ ಇನ್ವೆಸ್ಟಿಗೇಷನ್ ಆಗಬೇಕು ಅಂತ ಹೇಳಿ ಪತ್ರ ಕೊಟ್ಟು ಬಂದಿದ್ದೀನಿ. ನಾನು ಯಾಕ್ರಿ ಮಾಡಲಿ ಆ ರೀತಿ? ನಮ್ಮಿಬ್ಬರ ನಡುವೆ ವೈಮನಸ್ಸು ಇತ್ತು, ಇಲ್ಲ ಅಂತ ಹೇಳ್ತಿಲ್ಲ, ಆದರೆ ಅದು ಎಲ್ಲವೂ ಕೂಡ ಮರೆಯಾಗಿತ್ತು. ನಿಜಕ್ಕೂ ಹೇಳಬೇಕು ಅಂದರೆ ಅವ್ರ ಮಗಳು ಭಾರ್ಗವಿನೇ ಇವತ್ತು ನನ್ನ ಮಗನ ಪರ ನಿಂತು ಅವನು ಒಬ್ಬ ಒಳ್ಳೆ ನಾಯಕ ಅಂತ ಹೇಳಿ ಹೇಳ್ತಿದ್ದಾರೆ. ಅಂಥದ್ರಲ್ಲಿ ಈ ರೀತಿಯಾಗಿ ನಾವು ಹೇಗೆ ಜಿತ್ ಸಾಧಿಸೋಕ್ಕಾಗುತ್ತೆ? ಅದಕ್ಕೂ ಮೀರಿ ನಾನು ಅವನು ಒಬ್ಬ ಒಳ್ಳೆ ಗೆಳೆಯ ಅಂತ ಕೂಡ ಹೇಳ್ತಿದ್ದಾರೆ ಶಕ್ತಿ ಪ್ರಸಾದ್. ಅಷ್ಟರಲ್ಲಿ ಇಲ್ಲಿ ವಿಕ್ಕಿ ಕೂಡ ತುಂಬ ಚೆಂದ ನಾಟಕ ಮಾಡಿಕೊಂಡು ಕೈಯಲ್ಲಿ ಹಾರ ಇಟ್ಕೊಂಡು ಬರ್ತಾರೆ. ನೀವೇನು ಹೇಳ್ತೀರಾ ಅಂತ ವಿಕ್ಕಿನ ಕೇಳಿದಾಗ, ವಿಕ್ಕಿ ಇವತ್ತು ನನ್ನ ಬದುಕು ಈ ರೀತಿ ಬದಲಾಗಿದೆ ಅಂದರೆ ಅದಕ್ಕೆ ಗಾಡ್ ಫಾದರ್
ರವೀಂದ್ರ ಭಟ್ಕಳ್ ಅಂತ ಹೇಳ್ಬೋದು. ಯಾಕಂದರೆ ಇವತ್ತು ಭಾರ್ಗವಿಯಿಂದ ನಾನು ಬದಲಾಗಿದ್ದೀನಿ ಅನ್ನೋದು ಎಷ್ಟು ಸತ್ಯನೋ, ರವೀಂದ್ರ ಭಟ್ಕಳ್ ಅವರಿಂದ ಕೂಡ ಬದಲಾಗಿದ್ದೀನಿ ಅನ್ನೋದು ಅಷ್ಟೇ ಸತ್ಯ ಅಂತ ಒಬ್ಬ ದೊಡ್ಡ ಮಹಾನುಭಾವ ಇವತ್ತು ನಮ್ಮನ್ನು ಬಿಟ್ಟು ಅಗಲಿರೋದು ತುಂಬಾ ನೋವು ತರ್ತದೆ. ಜೊತೆಗೆ ಅವರು ಒಬ್ಬ ಸಮಾಜ ಸೇವಕ, ಅವರ ಆತ್ಮಕ್ಕೆ ಶಾಂತಿ ಸಿಗಬೇಕು. ಹಾಗಾಗಿ ನಾನು 100 ಮಕ್ಕಳಿಗೆ ಇನ್ನು ಮುಂದೆ ಎಜುಕೇಷನನ್ನು ಕೊಡಿಸ್ತೀನಿ ಅಂತ ಹೇಳಿ ಇಲ್ಲಿ ವಿಕ್ಕಿ ಹೇಳ್ತಾರೆ. ನಂತರ ಇಲ್ಲಿ ಮೀಡಿಯಾದವರೆಲ್ಲ ಹೋಗ್ತಿದ್ದಾಗೇ ಏನಪ್ಪ ಇದು, ನಿನ್ನೆ ತಾನೇ ವಯ್ಯ ಕೋರ್ಟಿಗೆ ಬಂದ ಅಂತ ತಲೆ ಕೆಡ್ಸ್ಕೊಂಡು ಕೂತಿದ್ರಿ, ಇವತ್ತು ನೋಡಿದ್ರೆ ಈ ರೀತಿ ಆಯ್ತಲ್ಲ, ಏನಾಗ್ತದೆ ಇಲ್ಲಿ ಅಂತ ವಿಕ್ಕಿ ಹೇಳಿದಾಗ ಏನಾಗ್ತಿದೆಯೋ ಅದೆಲ್ಲ ನಮ್ಗೆ ಒಳ್ಳೇದಕ್ಕೆ ಆಗ್ತದೆ. ಇನ್ನೇನೇ ಇದ್ರೂ ನಮಗೆ ಯಶಸ್ಸು ಅನ್ನೋದು ಕಟ್ಟಿಟ್ಟು ಬುತ್ತೆ, ನೀನೇನಿದ್ರ ಬಗ್ಗೆ ಕೂಡ ಯೋಚನೆ ಮಾಡಬೇಡ ಅಂತ ಹೇಳಿ ಹೇಳ್ತಿದ್ದಾರೆ ಭಾರ್ಗವಿ. ಅಂತ ಹೇಳಿ ವಿಕ್ಕಿ ಕೇಳೋದಕ್ಕೆ ಭಾರ್ಗವಿನ ಇನ್ನೊಂದು ಮೂಲೆಯಲ್ಲಿ ಕುತ್ಕೋತಾಳೆ, ಅವಳಿಗೆ ಇದಕ್ಕೆಲ್ಲ ತಲೆ ಕೆಡಿಸ್ಕೊಳ್ಳೋಕೆ ಟೈಮ್ ಇದೆಯಾ ಅಂತ ಕೂಡ ಹೇಳ್ತಾರೆ ಶಕ್ತಿ ಪ್ರಸಾದ್. ಹೌದಪ್ಪ, ಅವಳು ನಮ್ಮ ಅಮ್ಮನ ಜೈಲಿಗೆ ಕಳಿಸಿದ್ಲು, ಆದರೆ ಇವತ್ತು ಅವಳು ಪಡ್ತಿರೋ ಗೋಳಾಟನ ನೋಡಿ ನನಗೆ ಎಷ್ಟು ಖುಷಿ ಆಗ್ತದೆ ಗೊತ್ತಾ ಅಂತ ವಿಕ್ಕಿ ಹೇಳೋದಕ್ಕೆ ಇನ್ನೂ ಸಮಯ ಬಂದಾಯಿತು ಅವಳ ವಿರುದ್ಧ ಸೇಟ್ ತೀರಿಸ್ಕೊಳ್ಳೋಕೆ ಅಂತ ಹೇಳಿ ಶಕ್ತಿ ಹೇಳ್ತಾರೆ. ಅಪ್ಪ ನೀವೇ ಏನಾದರೂ ರವೀಂದ್ರ ವಯ್ಯನ್ ಸಾಯಿಸ್ಕಿಸ್ಬಿಟ್ರೆ ಹೆಂಗೆ ಅಂದಾಗ ಕಾಲಾಯ ತಸ್ಮೈ ನಮಃ ಅಂತ ಉತ್ತರಿಸಿ ಶಕ್ತಿ ಪ್ರಸಾದ್ ಅವರು ಅಲ್ಲಿಂದ ಹೊರಡ್ತಾರೆ. ನಂತರ ಇಲ್ಲಿ ಸ್ಮಶಾನದಲ್ಲಿ ರವೀಂದ್ರ ಭಟ್ಕಳ್ ಅವರನ್ನ ಜೊತೆ ಮೇಲೆ ಮಲಗಿಸಿದ್ದಾರೆ. ಎಲ್ಲರೂ ಕೂಡ ಕಣ್ಣೀರು ಹಾಕ್ತಿದ್ದಾರೆ. ಶಕ್ತಿ ಪ್ರಸಾದ್ ವಿಕ್ಕಿ ಕೂಡ ಇದ್ದಾರೆ, ಅಲ್ಲಿಗೆ ಬೃಂದ ಕೂಡ ಬರ್ತಾಳೆ. ಅಪ್ಪ ಏನಪ್ಪ, ಕೊನೆಗೂ ಕೂಡ ನನ್ನ ಕ್ಷಮಿಸಿದ್ದೀನಿ ಅಂತ ಹೇಳಿದೆ ಹೋಗ್ಬಿಟ್ರಲ್ಲಪ್ಪ, ನನಗೂ ನಿಮಗೂ ಎಷ್ಟು ಆಗದೆ ಇರ್ಬೋದು, ನಾನು ನಿಮಗೆ ಎಷ್ಟು ಮಾತಾಡಿರ್ಬೋದು, ಆದರೂ ಕೂಡ ನೀವು ನನ್ನ ತಂದೆ ಅಲ್ವಾ ಅಂತ ಕಣ್ಣೀರು ಹಾಕ್ತಿದ್ರೆ ಈ ಕಡೆ ನೋಡೆ ಬೃಂದ ನಿಮ್ಮಪ್ಪ ನಮ್ಮನ್ನು ಬಿಟ್ಟು ಹೋಗ್ಬಿಟ್ರು ಅಂತಿದ್ದಾರೆ. ಇತ್ತ ಕಡೆ JP ಪಾಟೀಲ್ ಕೂಡ ಬಂದು ರವೀಂದ್ರ ನೀನು ಏನೇ ಇದ್ರೂ ಕೂಡ ನನ್ನ ಒಬ್ಬ ಒಳ್ಳೆ ಸ್ನೇಹಿತ, ನೀನು ಇಷ್ಟು ಬೇಗ ನಮ್ಮನ್ನು ಬಿಟ್ಟು ಹೋಗ್ತೀಯಾ ಅನ್ಕೊಂಡಿರಲಿಲ್ಲ ಅಂತ ಕೈ ಮುಗ್ದಾಗ ಇಲ್ಲಿಗೆ ಯಾಕೆ ಬಂದಿದ್ಯಾ, ನಿನ್ನಿಂದಾನೇ ಅಲ್ವಾ ಇಷ್ಟೆಲ್ಲ ಆಗಿರೋದು, ನಾವು ನೆಮ್ಮದಿ ಆಗಿರ್ತೀವಿ ಅಂತ ಅನ್ಕೊಂಡಿದ್ಯಾ, ಇಷ್ಟು ದಿನ ನಮ್ಮ ನೆಮ್ಮದಿ ಹಾಳು ಮಾಡಿ ಇವಾಗ ನೆಮ್ಮದಿ ಸಿಗಲಿ ಅಂತ ಹೇಳೋಕೆ ಬಂದಿದ್ಯಾ, ಪಾಪಿ ಮೊದಲು ಇಲ್ಲಿಂದ ಹೊರಟು ಹೋಗು ಅಂತ ಹೇಳಿ ಕಲ್ಪನಾ ಹೇಳ್ತಾರೆ. ಈ ಕಡೆ ಅದಕ್ಕೆ ಸುಮ್ಮನಿರ್ಸೋಕೆ ಹೋದರೂ ಕೂಡ ನೀನು ಸುಮ್ಮನಿರು, ಅದಕ್ಕೆ ಗೊತ್ತಿಲ್ಲ ನಿನಗೆ ಅಣ್ಣಂಗೆ ಎಷ್ಟೆಲ್ಲ ತೊಂದರೆ ಕೊಟ್ಟಿದ್ದ ನೀನು ಅಂತ ಹೇಳಿ ಕಿರ್ಚಾಡ್ತಿದ್ದಾರೆ ಕಲ್ಪನಾ. ಆಗ ಇಲ್ಲಿ ಬೃಂದ ಆತೆ ಸುಮ್ಮನಿರಿ, ಮಾವ ಎಲ್ವನ್ನ ಕೂಡ ಮರೆತು ಅವ್ರ ವಿರುದ್ಧ ಕೇಸನ್ನು ಹಾಕೊಂಡು ಬಂದಿದ್ರು ಅನ್ನೋದನ್ನ ಮರೆತು ಸ್ನೇಹ ಅನ್ನೋದಕ್ಕೆ ಬೆಲೆ ಕೊಟ್ಟು ಅಪ್ಪನ ನೋಡೋಕೆ ಬಂದಿದ್ರೆ ನೀವು ಈ ರೀತಿ ಮಾತಾಡ್ತಿದ್ರ, ನೀವು ಮಾಡ್ತಿರೋದು ಸ್ವಲ್ಪ ಕೂಡ ಸರಿ ಇಲ್ಲ ಅಂತ ಹೇಳ್ತಾರೆ. ಹೌದೌದು ನೀನು ಮಾತಾಡಬೇಡ, ಸತ್ತಿರೋದು ನಿನ್ನ ತಂದೆ ಅನ್ನೋದನ್ನ ಮರಿಬೇಡ ನೀನು ಅಂತ ಕಲ್ಪನಾ ಅವರು ಹೇಳಿದಕ್ಕೆ ಹೌದು ಸತ್ತಿರೋದು ನನ್ನ ತಂದೆನೇ ಗೊತ್ತದೆ, ಆದರೆ ಸತ್ತಿರೋದಕ್ಕೆ ಕಾರಣ ಮಾವ ಅಲ್ಲ ಈ ಭಾರ್ಗವಿ ತಾನೇ ಅಪ್ಪನ ಕೋರ್ಟಿಗೆ ಕರ್ಕೊಂಡು ಹೋಗಿದ್ದು. ಏ ಭಾರ್ಗವಿ, ನಾನು ಎಷ್ಟೆಲ್ಲ ಹೇಳಿದೆ ನಿನಗೆ ಕೋರ್ಟಿಗೆ ಕರ್ಕೊಂಡು ಹೋಗಬೇಡ ಅಂತ, ಆದರೆ ಇವತ್ತು ಕೋರ್ಟಿಗೆ ಕರ್ಕೊಂಡು ಹೋಗಿ ಅಪ್ಪನ ಜೀವನ ತೆಗೆದು ಬಿಟ್ಟಿಯಲ್ಲ ನೀನು ಅಂತ ಹೇಳಿ ಬೃಂದ ತರಾಟೆಗೆ ತಗೋತಾರೆ ಭಾರ್ಗವಿನ. ತದನಂತರ ಏನು ಮಾತಾಡ್ಕೊಂಡೆ ನಿಂತಿದ್ರಲ್ಲ, ಶಾಸ್ತ್ರಗಳನ್ನ ಮುಗಿಸಿ ಅಂತ ಹೇಳಿ ಜನಗಳು ಹೇಳಿದಾಗ ಇಲ್ಲಿ ಅರ್ಜುನ್ ಎಲ್ಲ ಶಾಸ್ತ್ರವನ್ನ ಮಾಡ್ತಿದ್ದಾರೆ. ಕೊನೆಯಲ್ಲೂ ಕೂಡ ಪಂಚಭೂತಗಳಲ್ಲಿ ಲೀನವಾಗಿದ್ದಾರೆ ರವೀಂದ್ರ ಭಟ್ಕಳ್ ಅಂತಾನೆ ಹೇಳ್ಬೋದು. ಇದರ ನಡುವೆ ನೋಡು ಭಾರ್ಗವಿ, ಇವತ್ತು ಕೋರ್ಟಿಂದಾನೆ ನಿನ್ನ ತಂದೆ ತೀರು ಹೋಗಿದ್ದು, ಇಂಥ ಒಂದು ಕೋರ್ಟನ್ನು ನೀನೆಂದೂ ಕೂಡ ಧರಿಸೋದಿಲ್ಲ ಅಂತ ಹೇಳಿ ನನಗೆ ಮಾತು ಕೊಡು ಅಂತ ಹೇಳ್ತಾರೆ ಅನ್ನಪೂರ್ಣ ಅವರು. ಆದರೆ ಇಲ್ಲಿ ಭಾರ್ಗವಿ ಏನಮ್ಮ ಮಾತಾಡ್ತಿದ್ಯಾ ಅಂತ ಹೇಳಿ ಕೇಳಿದಾಗ ನೀನೇನು ಮಾತಾಡಬೇಡ, ಸುಮ್ಮನೆ ಮಾತು ಕೊಡು ಅಷ್ಟೇ ಅಂದಾಗ ಸರಿ ಆಯಿತು ಅಮ್ಮ, ನೀನಾಗಿ ನೀನೇ ಹೇಳೋ ತನಕ ಇನ್ನೆಂದೂ ಕೂಡ ನಾನು ಕೋರ್ಟನ್ನು ಧರಿಸೋದಿಲ್ಲ ಅಂತ ಹೇಳಿ ಭಾರ್ಗವಿ ತನ್ನ ತಾಯಿ ಅನ್ನಪೂರ್ಣ ಅವ್ರಿಗೆ ಮಾತು ಕೊಡ್ತಿದ್ದಾಳೆ. ಹಾಗಿದ್ರೆ ನಿಜಕ್ಕೂ ರವೀಂದ್ರ ಅವ್ರನ್ನ ಸಾಯಿಸಿದ್ಯಾರು, ಶಕ್ತಿಯ JPಯ ಅಥವಾ ಅನಾಮಿಕಾ ಲೀಡಿನ ಮಿದ್ದಕ್ಕೂ ಮೀರಿಸಿದ ನಿರ್ಮಲಾ ಪಾಟೀಲ್ ಇರಬಹುದಾ? ಇದೆಲ್ಲದರ ನಡುವೆ ಗಾಯತ್ರಿ ದೇವಿಯ ಎಂಟ್ರಿ ಕೂಡ ಆಗ್ತದ. ಹಾಗಿದ್ರೆ ಗಾಯತ್ರಿ ದೇವಿಯ ಎಂಟ್ರಿ ಯಾವ ರೀತಿಯ ಟ್ವಿಸ್ಟ್ ಕೊಡುತ್ತೆ JP ಬದುಕಲ್ಲಿ ಅನ್ನೋದನ್ನ ತಿಳ್ಕೋಬೇಕು ಅಂದ್ರೆ ಮುಂದಿನ ವಿಡಿಯೋಗೆ ವೇಟ್ ಮಾಡೋದನ್ನ ಮರಿ